ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಡಿಸೈನ್ಗೆ ನಾನು 10.0.75 mm ನೀಡಲ್ನ ತೊಗೊಂಡಿದ್ದೀನಿ. 6 ಎಳೆ ದಾರನ ಗಂಟಾಕಿಟ್ಕೊಳ್ತೀನಿ. ಸ್ಟಾರ್ಟಿಂಗ್ಗೆ 2 ಸತಿ ನಾನಿಲ್ಲಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ನೀವು ಸಾರಿಗೆ ಈ ಡಿಸೈನ್ನ ಹಾಕ್ತಾಯಿದ್ರೆ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟಿಂಗಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿಂದ 5 ಚೈನ್ ಹಾಕೋತಾ ಇದ್ದೀನಿ. 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮತ್ತೆ 5 ಚೈನ್ನ ಹಾಕೋತೀನಿ. ನಾನು ಕೂಡ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿಂದ ನಾನು 7 ಚೈನ್ನ ಹಾಕೋತೀನಿ. 7 ಚೈನ್ನ ಹಾಕ್ಕೊಂಡು ಸ್ಟ್ರೈಟಾಗಿ ನೋಡ್ಕೋಬೇಕು ಎಲ್ಲಿಗೆ ಬರುತ್ತೆ ಅಂತ. ಅಲ್ಲಿನ 1 ಪಾಯಿಂಟ್ ಆಗುವಷ್ಟು ಒಳಗಡೆ, 1 ಅಥವಾ 2 ಪಾಯಿಂಟ್ ಆಗುವಷ್ಟು ಒಳಗಡೆ ಲಾಕ್ ಮಾಡ್ಕೋಬೇಕು. ಸ್ವಲ್ಪ ಲಾಕ್ ಮಾಡಿಕೊಂಡು ಅಲ್ಲಿಂದ ಮತ್ತೆ 5 ಚೈನ್ ಹಾಕಿ ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಬೇಕಾದ್ರೆ ಬಟ್ಟೆನ ಎಳ್ಕೊಬೇಡಿ, ಹಾಗೆ ಸೂಜಿನ ಕ್ರಾಸಾಗಿ ಇಟ್ಕೋಬೇಡಿ. ಸ್ಟ್ರೈಟಾಗಿ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳಿ. ಅಲ್ಲಿಂದ ಮತ್ತೆ 5 ಚೈನ್, ಸ್ಟ್ರೈಟಾಗಿ ನೋಡಿಕೊಂಡು ಬಟ್ಟೆಗೆ ಲಾಕ್. ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಕ್ರಾಸ್ ಎಲ್ಲ ಮಾಡೋಕ್ಕೆ ಹೋಗಬೇಡಿ, ಬಟ್ಟೆ ರಿಂಕಲ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆದಷ್ಟು ಸ್ಟ್ರೈಟಾಗಿ ನೋಡಿಕೊಂಡೆ ಬಟ್ಟೆಗೆ ಲಾಕ್ ಮಾಡಿ. ಅಲ್ಲಿಂದ ಮತ್ತೆ 5 ಚೈನ್ ಹಾಕೋತೀನಿ. ಇದನ್ನು ಕೂಡ ಸ್ಟ್ರೈಟಾಗಿ ನೋಡ್ಕೊಂಡು ಬಟ್ಟೆಗೆ ಲಾಕ್ ಮಾಡ್ಕೋಬೇಕು. ಫಸ್ಟ್ ಸ್ಟೆಪ್ಪು ಇದೇ ರೀತಿ ಬೇಸ್ ಲೈನ್ ಬರುತ್ತೆ ಪೂರ್ತಿ ಸಾರಿ. ಸ್ಟಾರ್ಟಿಂಗಲ್ಲಿ 2 ಸತಿ 5 ಚೈನ್ ಹಾಕಿ 7 ಚೈನ್, 3 ಸತಿ 5 ಚೈನ್, ಇದೇ ರೀತಿ ಪೂರ್ತಿ ಸೀರೆನ ಹಾಕಬೇಕು. ನಾನಿಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ಕಂಪ್ಲೀಟ್ ಮಾಡಿದ್ದೀನಿ. ಲಾಸ್ಟಲ್ಲಿ 2 ಸತಿ ಲಾಕ್ ಮಾಡಿ ನೋಡಿ, 2 ಸತಿ ಲಾಕ್ ಮಾಡ್ಕೊಂಡಿದ್ದೀನಿ. ಅಲ್ಲಿಂದ 2 ಚೈನ್ ಹಾಕ್ಕೊಂಡು 2 ಅಥವಾ 3 ಚೈನ್ ಎಕ್ಸ್ಟ್ರಾ ಹಾಕಿ ಎಕ್ಸ್ಟ್ರಾ ಸ್ವಲ್ಪ ದಾರನ ಕಟ್ ಮಾಡಿಕೊಂಡು ಮೇಲೆ ಇಟ್ಕೋಬೇಕು. ಟೈಟ್ ಇಟ್ಕೊಂಡ್ರೆ ಲಾಕ್ ಆಗುತ್ತೆ. ಇಲ್ಲಿ ನೆಕ್ಸ್ಟ್ ಸ್ಟೆಪ್ ಸ್ಟಾರ್ಟ್ ಮಾಡು. ಇಲ್ಲಿ ಸ್ಟಾರ್ಟಿಂಗ್ 2 ಸತಿ ಲಾಕ್ ಇರುತ್ತಲ್ಲ ಬೇಸಲ್ಲಿ, ಸೇಮ್ ಅದೇ ಪಾಯಿಂಟಿಗೆ 2 ಸತಿ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 5 ಚೈನ್ ಹಾಕ್ಕೊಂಡು 5 ಚೈನ್ ಹಾಕಬೇಕು. ಸ್ಟಾರ್ಟಿಂಗು ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. 5 ಚೈನ್ ಹಾಕಿ ಬೇಸಲ್ಲಿ ಏನು ಲಾಕ್ ಮಾಡ್ಕೊಂಡಿರ್ತೀವೋ ಅದೇ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಯಾವುದೇ ಕಾರಣಕ್ಕೂ ಬಟ್ಟೆಗೆ ಟಚ್ ಮಾಡಬಾರ್ದು. ನೀಡಲ್ನ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ನೆಕ್ಸ್ಟ್ 5 ಚೈನ್ ಒಳಗೆ 3 ಸತಿ ಸಿಂಗಲ್ ಕ್ರೋಶನಾದರೂ ಮಾಡ್ಕೋಬೋದು, ಇಲ್ಲಾಂದರೆ 3 ಚೈನ್ ಹಾಕಿ ಲಾಕು 5 ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು. ಇಲ್ಲಿ 3 ಸತಿ ಸಿಂಗಲ್ ಕ್ರೋಶನಾದರೂ ಮಾಡ್ಬೋದು. ನೆಕ್ಸ್ಟ್ ಅಲ್ಲಿಂದನೇ ಸೂಜಿ ಮೇಲೆ 1 ಸತಿ ದಾರಾನ ಸುತ್ತಿ ನೆಕ್ಸ್ಟ್ 7 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶನ್ನು ಮಾಡ್ಕೋಬೇಕು. ಸೂಜಿಗೆ ದಾರಾನ ಸುತ್ತಿ 7 ಚೈನ್ ಒಳಗೆ ಗ್ಯಾಪ್ ಕೊಡೋಕ್ಕೆ ಹೋಗಿ ದಾರಾನ ತಂದು 2ರಲ್ಲೊಂದು ಡಬಲ್ ಕ್ರೋಶ ಕಂಬಾನ ಈ 7 ಚೈನ್ ಗ್ಯಾಪ್ ಒಳಗೆ ಮಾಡ್ಕೋಬೇಕು.
ಇದೇ ರೀತಿ ಪೂರ್ತಿಯಾಗಿ ಮಾಡಿ ತೋರಿಸ್ತೀನಿ. ಈ 7 ಚೈನ್ ಗ್ಯಾಪಲ್ಲಿ ನಾನು ಒಟ್ಟು 15 ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗೆ ಲಾಕ್ ಮಾಡ್ಕೋತೀನಿ. ನೆಕ್ಸ್ಟ್ ಅಲ್ಲಿನ 3 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಒಂದು ಸತಿ ನೋಡಿದಾಗ ನಿಮ್ಗೆ ಅರ್ಥ ಆಗಲಿಲ್ಲ ಅಂದರೆ ಪ್ಲೀಸ್ ಸೆಕೆಂಡ್ ಟೈಮ್ ನೋಡಿ, ಅದನ್ನು ಕ್ಲಿಯರಾಗಿ ಅರ್ಥ ಆಗುತ್ತೆ ಈ ಡಿಸೈನು ಕೂಡ. ನೆಕ್ಸ್ಟ್ ಅಲ್ಲಿಂದ 5 ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಈ 5 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ಬೇಸ್ ಲೈನಲ್ಲಿ ನೀವು ಚೈನ್ಗಳನ್ನ ತೀರಾ ಟೈಟಾಗಿ ಹಾಕಿದರೆ ಅಂದರೆ ನೆಕ್ಸ್ಟ್ ಸ್ಟೆಪ್ ಮಾಡೋಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಆದಷ್ಟು ಸ್ವಲ್ಪ ಈಸಿ ಲೂಸಾಗೇ ಇರಲಿ. ನೆಕ್ಸ್ಟ್ ಅಲ್ಲಿಂದ 3 ಚೈನ್ ಹಾಕಿ ನೆಕ್ಸ್ಟ್ 5 ಚೈನ್ಗೆ ಲಾಕ್ ಮಾಡ್ಕೋತೀನಿ. ಅಲ್ಲಿಂದ ಮತ್ತೆ 7 ಚೈನ್ ಗ್ಯಾಪ್ಗೆ ಡಬಲ್ ಕ್ರೋಶಗಳನ್ನ ಮಾಡ್ಕೊಂಡು ಹೋಗಬೇಕು. ಸೂಜಿ ಮೇಲೆ ಒಂದು ಸತಿ ದಾರಾನ ಸುತ್ತಿ 7 ಚೈನ್ ಗ್ಯಾಪ್ ಒಳಗೆ ಹೋಗಿ ದಾರಾನ ತಂದು 2 ದಾರಾನ ಒಂದು ಮಾಡ್ಕೋಬೇಕು, ಮತ್ತು 2 ದಾರಾನ ಒಂದು ಮಾಡ್ಕೋಬೇಕು. ಡಬಲ್ ಕ್ರೋಶೆ ಕಂಬ. ಈ ಡಿಸೈನ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ. ಎಲ್ಲ ಆರ್ಚಲ್ಲೂ 15 ಕಂಬಗಳನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ. ಲಾಸ್ಟಲ್ಲಿ 2 ಸತಿ ಲಾಕ್ ಮಾಡಿ 2 ಚೈನ್ ಹಾಕಿ ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸ್ಟೆಪ್ಪು ಕಲರ್ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 2 ಸತಿ ಏನು ಲಾಕ್ ಮಾಡ್ಕೊಂಡಿರ್ತೀವೋ ಅಲ್ಲಿ ಲಾಕ್ ಮಾಡಿಕೊಂಡು 5 ಚೈನ್ನ ಹಾಕ್ಕೋತೀನಿ. 5 ಚೈನ್ ಹಾಕಿ ಅಲ್ಲಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಅಲ್ಲಿ ನಾವು ಸೆಕೆಂಡ್ ಸ್ಟೆಪ್ಪಲ್ಲಿ ನಾವು 2 ಚೈನ್ ಹಾಕಿರ್ತೀವಲ್ಲ ಅಲ್ಲಿ 2 ಸತಿ ಸಿಂಗಲ್ ಕ್ರೋಶೆನ ಮಾಡ್ಕೋಬೇಕು. 3 ಚೈನ್ ಹಾಕಿರೋ ಗ್ಯಾಪ್ಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನಾನಿಲ್ಲಿ 2 ಸತಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೋತೀನಿ. ನೆಕ್ಸ್ಟ್ ಲಾಕ್ ಮೇಲೆ ಲಾಕ್ ಮಾಡಿಕೊಂಡು ಫಸ್ಟ್ ಕಂಬದ ಹೋಲ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಒಂದು ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ಸೂಜಿ ಸುತ್ತಿ ಸೇಮ್ ಪಾಯಿಂಟಿಗೆ ಡಬಲ್ ಕ್ರೋಶೆ ಕಂಬ. ಒಂದೇ ಕಂಬದ ಗ್ಯಾಪ್ಗೆ 2 ಸತಿ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ನೆಕ್ಸ್ಟ್ ಕಂಬಕ್ಕೆ ನೀಡಲ್ ಹಾಕಿ ದಾರಾನ ತಂದು 2 ದಾರ ಒಂದು ಮಾಡ್ಕೋಬೇಕು, ಮತ್ತು 2 ದಾರ ಒಂದು ಮಾಡಬೇಕು. ಮತ್ತು ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರಾನ ತಂದು ಡಬಲ್ ಕ್ರೋಶ ಕಂಬ. ನೆಕ್ಸ್ಟು ಅಲ್ಲಿನ ನೆಕ್ಸ್ಟ್ ಕಂಬದ ಹೋಲಿಗೆ ಒಂದು ಸಿಂಗಲ್ ಕ್ರೋಶ, ಒಂದು ಸಿಂಗಲ್ ಕ್ರೋಶ, ಸಾರಿ ಇಲ್ಲಿಂದ ಕ್ಲಿಯರಾಗಿ ಕಾಣಿಸುತ್ತೆ. ಸ್ಟಾರ್ಟಿಂಗ್ 2 ಸತಿ ಒಂದೇ ಕಂಬದ ಹೋಲಿಗೆ ಡಬಲ್ ಕ್ರೋಶೆಗಳನ್ನ ಮಾಡ್ಕೋಬೇಕು. ಒಂದೇ ಕಂಬದ ಹೋಲಿಗೆ 2 ಸತಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೋಬೇಕು. ಅಲ್ಲಿಂದ ಪಕ್ಕದಲ್ಲಿರೋ ಇನ್ನೊಂದು ಕಂಬಕ್ಕೂ 2 ಸತಿ ಡಬಲ್ ಕ್ರೋಶೆ ಕಂಬ. ನೆಕ್ಸ್ಟ್ ಅಲ್ಲಿಂದ ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ.
ಒಂದು ಸಿಂಗಲ್ ಕ್ರೋಶ, ಜಸ್ಟ್ ಸಿಂಗಲ್ ಕ್ರೋಶ, ಯಾವುದೇ ರೀತಿ ಸೂಜಿ ಮೇಲೆ ದಾರ ಸುತ್ತಲಿಕ್ಕಿಲ್ಲ, ಜಸ್ಟ್ ಸಿಂಗಲ್ ಕ್ರೋಶ. ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಡಬಲ್ ಕ್ರೋಶ ಕಂಬ 2 ಸತಿ ಮಾಡ್ಕೋಬೇಕು. ಇದು ಫ್ಲವರ್ ಪೆಟಲ್ಸ್ ಥರ ಬರುತ್ತೆ. ಎರಡು ಕಂಬಗಳಿಗೆ ಒಟ್ಟು ಎರಡೆರಡು ಡಬಲ್ ಕ್ರೋಶದಂತೆ ಕಂಬಗಳನ್ನ ಹಾಕ್ಕೋಬೇಕು. ಹಾಗೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ, 2 ಸತಿ ಎರಡೆರಡು ಕಂಬಗಳನ್ನ ಸೇಮ್ ಪಾಯಿಂಟಿಗೆ ಹಾಕ್ಕೊಂಡು ಹೋದಾಗೆ ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶ. ಸ್ಮಾಲ್ ಪೆಟಲ್ಸ್ ಥರ ಫಾರ್ಮ್ ಆಗುತ್ತೆ ಇದು. ಸೇಮ್ ಪಾಯಿಂಟಿಗೆ ನೀಡಲ್ನ ಹಾಕಿ ದಾರ ತಂದು 2 ದಾರನ ಒಂದು ಮಾಡ್ಕೋಬೇಕು, ಮತ್ತು 2 ದಾರನೂ ಒಂದು ಮಾಡ್ಕೋಬೇಕು. ನೆಕ್ಸ್ಟ್ ಕಂಬಕ್ಕೆ ಒಂದು ಸಿಂಗಲ್ ಕ್ರೋಶ. ಇಲ್ಲಿ ಮತ್ತೆ ನೋಡ್ಬೋದು, ಇಲ್ಲಿ ಒಂದು ಸತಿ ದಾರ ಸುತ್ತಿ ನೆಕ್ಸ್ಟ್ ಪಾಯಿಂಟಿಗೆ ಹೋಗಿ ದಾರ ತಂದು 2 ದಾರಗಳನ್ನ ಒಂದು ಮಾಡಿ ಇನ್ನೊಂದು ದಾರ ಮತ್ತೆ ಸೇಮ್ ಪಾಯಿಂಟಿಗೆ ಡಬಲ್ ಕ್ರೋಶ. ಮತ್ತೆ ದಾರ ಸುತ್ತಬೇಕು. ನೆಕ್ಸ್ಟ್ ಕಂಬದ ಹೋಲಿಗೆ ಡಬಲ್ ಕ್ರೋಶ ಕಂಬ, ಸೇಮ್ ಪಾಯಿಂಟ್ಗೆ ಮತ್ತೊಂದು ಸಲ ಡಬಲ್ ಕ್ರೋಶ ಕಂಬ. ನೆಕ್ಸ್ಟ್ ಒಂದು ಕಂಬದ ಹೋಲಿಗೆ ಜಸ್ಟ್ ಸಿಂಗಲ್ ಕ್ರೋಶ. ಅಲ್ಲಿಂದ ನೆಕ್ಸ್ಟ್ ಅಲ್ಲಿ ನಾವು ಕಂಬಗಳ 3 ಚೈನ್ ಗ್ಯಾಪಲ್ಲಿ ಏನು ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿರ್ತೀವೋ ಅಲ್ಲಿ 2 ಸತಿ ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು. ಪೆಟಲ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಕೂಡ ನಾವು 3 ಚೈನ್ ಹಾಕಿರೋದ್ರಲ್ಲಿ 2 ಸತಿ ಸಿಂಗಲ್ ಕ್ರೋಶಗಳನ್ನ ಹಾಕ್ಕೊಂಡಿರ್ತೀವಿ. ಸೇಮ್ ಇಲ್ಲಿ ಫೈನಲ್ ಕೂಡ ನಾವು ಅದೇ ರೀತಿ ಮಾಡ್ಕೋಬೇಕು. ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ನೋಡಿ. ನೀಟ್ ಫಿನಿಶಿಂಗ್ ಬಂದಿದೆ. ಚೂರು ಫೋಲ್ಡ್ ಆದಾಗ ಅಂದರೆ ಕೈಯಲ್ಲಿ ಚೂರು ಪ್ರೆಸ್ ಮಾಡಿದರೆ ನೀಟಾಗಿ ಕೂರುತ್ತೆ. ಈ 5 ಚೈನ್ ಗ್ಯಾಪಲ್ಲಿ ನಾನು ಕುಚ್ಚು ಕಟ್ಟಿ ತೋರಿಸ್ತೀನಿ. 167 ದಾರದಿಂದ ಕುಚ್ಚನ್ನು ಕಟ್ಟಿದ್ದೀನಿ. ವಿಡಿಯೋ ನಿಮಗೆ ಫಾಸ್ಟ್ ಅನಿಸಿದರೆ ವಿಡಿಯೋ ಮೇಲೆ ಕ್ಲಿಕ್ ಮಾಡಿ, ಸೈಡಲ್ಲಿ ಸೆಟ್ಟಿಂಗ್ ಬಟನ್ ಇರುತ್ತೆ, ಅಲ್ಲಿ ಸ್ಪೀಡನ್ನ ಕಡಿಮೆ ಮಾಡ್ಕೋಬೋದು. ಈಗ ಡಿಸೈನ್ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮ್ಗೆ ಬೇಗ ಬರುತ್ತೆ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್.